ಬರೀ ಡಿಸೆಂಬರ್ ಜನವರಿಲಿ ಯಾಕೆ ಮರ ಗಿಡಗಳು ಎಲೆ ಉರಿಸುತ್ತೆ? ದಯವಿಟ್ಟು ಯಾರು ಉತ್ತರ ಕೊಡ್ತೀರಾ? ಚಳಿ ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ, ಚಳಿಗಾಲ ಬರುತ್ತೆ. ಉದ್ದೇಶ ಏನು? ಅದು ಯಾಕೆ ಅದೇ ತಿಂಗಳಾಗಬೇಕು? ಆ್ಯಂಡ್ ಅಗೈನ್ ಚೈತ್ರ ವೈಶಾಖ ವಸಂತ ಋತು. ಏನ್ ಸರ್? ಚೈತ್ರ ಅಂದ್ರೆ ಏಪ್ರಿಲ್ ಅಲ್ಲಿ ಯಾವುದೇ ಮಳೆ ಬೀಳಲ್ಲ, ಏನು ಇರಲ್ಲ. ಮಳೆ ಬರ್ಲಿ, ಕಾಡ ಒಂದು ಕಲ್ಲು ಸಂದಿ ಬೆಟ್ಟದ ತುದಿಲಿ ಯಾವುದೋ ಹೋಗಿ ಅಲ್ಲೇನೋ ಒಂಚೂರು ಮಣ್ಣಿರುತ್ತೆ, ಆ ಮರ ಚಿಗುರುತ್ತೆ. ಹೇಗೆ ಸಾಧ್ಯ? ಅದಕ್ಕೇನು ಉತ್ತರ? ನೀವು ಎಷ್ಟು ಓದಿದ್ದೀರಾ, ಎಷ್ಟು ಕಲ್ತ್ಕೊಂಡಿದ್ದೀರಾ? ಈಗ ನಿಮ್ದು ಬೇಸಿಕ್ ಅಗ್ರಿಕಲ್ಚರ್ ಆದಾಗ ಮರ ಆ ಟೈಮ್ ಒಂದು ಚೂರು ನೀರು ಕೊಟ್ಟಿಲ್ಲ, ಒಂದು ಚೂರು ಹಾಕಿಲ್ಲ, ಚಿಗುರು ಬರುತ್ತೆ. ಇನ್ನು ಇದು ಯಾಕೆ? ಪ್ರಕೃತಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ವಿ ಶುಡ್ ಲರ್ನ್ ದ ನೇಚರ್. ವೆನ್ ಯು ಲರ್ನ್ ದ ನೇಚರ್, ಆಟೋಮೆಟಿಕ್ಲಿ ವಿ ಕಾಂಟ್ ಗೋ ಅಗೇನ್ಸ್ಟ್ ದ ನೇಚರ್. ವಿ ಶುಡ್ ಫಾಲೋ ದ ನೇಚರ್. ನಾವು ಹೇಗೆ ಚಳಿಗಾಲದಲ್ಲಿ ರಗ್ಗುಗಳು ಹತ್ಕೋತೀವೋ, ಅದು ಚಳಿಗಾಲದಲ್ಲೇ ಎಲ್ಲ ಅದನ್ನು ಮುಟ್ಟೋ ಹಾಗಿಲ್ಲ ನೀವು, ಅದು ಹಾಗೇ ಬೀಳುತ್ತೆ. ಅದ್ರ ಇದಿರ್ತಲ್ಲ, ಜೀವಾಣುಗಳು, ಬೇರೆಗಳಿರ್ತದೆ, ತಾಯಿ ಬೇರು, ಕುಡಿ ಬೇರು, ಸಣ್ಣ ಸಣ್ಣ ಅವು ಬೆಚ್ಚಿರಲಿ ಇಂಥ ಕಾಡಲ್ಲಿ ಎಲ್ಲ ಮರಗಳು ಹೊದಿಕೆ, ಅದು ಬೆಚ್ಚಿಗೆ ಹೊದಿಕೆ. ಅದನ್ನ ನೀವು ಅಥವಾ ಅಡಿಕೆ ಬಟ್ಟೆ ತಗೊಂಡು ಹೋಗ್ಬಿಟ್ಟು ಒಲೆವರಿ ಹಾಕೊಂಡ್ಬಿಟ್ರೆ ಇದು ಮತ್ತೆ ನಡುತ್ತೆ. ಯಾವುದೋ ಇದು ಜೀವಾಣುಗಳಲ್ಲಿ ಇದಿರೋದು. ಮರಕ್ಕೂ ಮುಜುರ. ಅವು ದುಡ್ಡು ಕೊಡಲ್ಲ, ಕಾಸು ಕೊಡಲ್ಲ, ತನ್ನ. ಯಾಕೆಂದ್ರೆ ನಾವು ಕಾಲಿರೋವು ಓಡಾಡ್ಕೊಂಡು ಆಹಾರ ಹುಡುಕೋತೀವಿ. ಅವು ನಿಂತ ಕಡೆಯಲ್ಲಿ ವ್ಯವಸ್ಥೆ ಅದು ಮಾಡ್ಕೊಂಡಿರೋದನ್ನ ನಾವು ಬೇರೆ ಥರ ವ್ಯವಸ್ಥೆನ ಹಾಳು ಮಾಡಿ ಇನ್ನೇನೋ ಮಾಡಕ್ಕೆ ಹೋಗ್ತಾ ಇದೀವಿ. ಪ್ರಾಬ್ಲಮ್ ನನಗೆ ಬರೋದು ಇಲ್ಲಿ. ಅರ್ಥ ಆಯ್ತಾ ಸರ್? ಅದು ಅದಕ್ಕೆ ಬೇಕೋ ಬೇಡೋ ಹಬ್ಬಾಗೋದು ಇದನ್ನ ಮಾಡಿ ನೋಡಿಲ್ಲ ನೀವು? ಏನೋ ಹಾಕಿಲ್ಲ ತಾನೆ, ಅದು ಮುಟ್ಟೆ ಇಲ್ಲ ತಾನೆ. ಯಾವುದೇ ಮುಂಚೆನೊಂದು ಅದು ಮುದುರಿಸುತ್ತೆ, ಮತ್ತೆ ಯಾಕೆ ಅವಾಗ ಸಿಗುತ್ತೆ ಚೈತ್ರದಲ್ಲೇನೆ? ಚೈತ್ರ ಆಗೋಗಿದೆ ಪ್ರಕೃತಿ ನಿಯಮ. ಅದೇನು ಗೊತ್ತೇ, ಭೂಮಿಯಲ್ಲಿ ಮನುಷ್ಯನ ಹಸ್ತಕ್ಷೇಪ ಇಲ್ಲೇ ಜಾಗದಲ್ಲಿ, ಆ ಭೂಮಿಲಿ ಅಂದ್ರೆ ಈಗ ನಾನು ಹೇಳಿದ ಹಾಗೆ ನನ್ನ ಭೂಮಿ ನನ್ನ 100 ವರ್ಷ ಹಿಂದೆ ಯಾವ ಮಟ್ಟದಲ್ಲಿ ಇತ್ತು ಅಂದ್ರೆ ಭೂಮಿಲಿ ಎಷ್ಟು ಜೀವಾಣುಗಳೇನು ಅಂದ್ರೆ, ಜೀವಾಣುಗಳು ಅಂದ್ರೆ ಭೂಮಿಲಿ ಇರಬೇಕಾದ ಎಲ್ಲಾ ತರಹ, ಗೆದ್ದಲಾಗ್ಬೋದು, ಎರೆಹುಳು ಆಗ್ಬೋದು, ಅಥವಾ ಆಮೇಲೆ ಇರುವೆ, ವೆರೈಟಿ ಆಫ್ ಇರುವೆಗಳು ಬರುತ್ತೆ, ಕಾಂಜ, ಜೇನು, ಇವೆಲ್ಲ ಪ್ರತಿನೇನಿರಬೇಕು ಅದು ಹೋಗಿರೋವಂಥ ಒಂದು ವ್ಯವಸ್ಥೆ. ಅದಿದ್ರೆ ಭೂಮಿಗೆ ಏನೇನು ಬೇಕು ಅಂತ ಆಗುತ್ತೆ. ಇದೇನಾಗುತ್ತೆ ಗೊತ್ತಾ? ಮಳೆ ನೀರು ಬಂದಾಗ ಏನಾಗುತ್ತೆ ನೋಡಿ, ಟ್ರ್ಯಾಕ್ಟರ್ ಉಳುಮೆ ಏನಾಗುತ್ತೆ ಅಂತಂದರೆ, ಈ ಭೂಮಿಗೆ ಒಂದಡಿಗೆ ಇಷ್ಟು ತೂಕ ತಡೆಯುವಂಥ ಒಂದು ವ್ಯವಸ್ಥೆ ಇದೆಯಂತೆ, ಗೊತ್ತಾಯ್ತಾ? ಅದು ಸೈನ್ಸಿಕ ಅವರೇ ಕರೆಕ್ಟಾಗಿ ಇಷ್ಟು ಕೆ ಜಿ ಅವೆಲ್ಲ ಹೇಳ್ತಾರೆ. ಬಟ್ ಅದು ನ್ಯಾಚುರಲ್. ಅದು ಯಾವುದೇ ಆಗಲಿ ನಮಗೆ ತುಂಬ ತೂಕತ್ತಾರೆ, ಅದು ಮೆತ್ತಗೆ ಒಳಕ್ಕೆ ಹೋಗುತ್ತೆ. ಈ ಟ್ರ್ಯಾಕ್ಟರ್ ಉಳ್ಮೇಲೆ ಏನಾಗುತ್ತೆ ಅಂದರೆ, ನಾನು ಹೇಳ್ತೀನಿ ಜನಗಳಿಗೆ, ಉಳ್ತಾ ಅದು ಏನು, ನೀರಿದ್ದಾಗಲೇ ಪಸಿದ್ದಾಗಲೇ ಉಳ್ಬೇಕಲ್ವ ಸಾಮಾನ್ಯವಾಗಿ. ಇಲ್ಲ ಒಣಗಿದಾಗ ಹರಿಯಿಲ್ಲ ಅಂತ ನೋಡೋಗ್ತಾನೆ, ನೀರು ಬಿದ್ದಾಗ. ಅದೇ ಮೆತ್ತಗಿರೋದು ಏನಾಗುತ್ತೆ, ಮೊದಲನೇ ವರ್ಷ ಆ ತೂಕಕ್ಕೆ ಅದು ಭೂಮಿನ ಮುಕ್ತ ಆಗುತ್ತೆ. ಪ್ರತಿಯೊಂದು ವಸ್ತುವೇ ನಮ್ಮ ಪ್ರಪಂಚದಲ್ಲಿ ಯಾವುದು ಉಸಿರಾಡುತ್ತೋ, ಬೆಳೆಯುತ್ತೋ, ಇವೆಲ್ಲ ಮರ ಆಗ್ಬೋದು, ಪಕ್ಷಿ ಆಗ್ಬೋದು, ಅವು ಉಸಿರಾಡುತ್ತಾದ್ರಿಂದ ಅವು ಧಾತುಗಳಿದೆ, ಕಣ. ಈಗ ನಾವು ಬೆವರ್ತೀವಿ ಅಂದರೆ ಪ್ರತಿಯೊಂದು ಇದರಲ್ಲೂ ಸಣ್ಣ ತೂತಿವೆ, ಹಾಗೆ ಭೂಮಿಯಲ್ಲೂ ಇದೆ. ಆವಾಗ ಏನಾಗುತ್ತೆ, ಈ ನೀರು ಮಳೆ ಅವೆಲ್ಲ ಹಿಂಗಿರುತ್ತೆ. ಪುನಃ ಏಪ್ರಿಲ್ ತಿಂಗಳಲ್ಲಿ ಅದಕ್ಕೆ ನೀರು ಕಡಿಮೆ ಆದಾಗ ನನಗೆ ನೀರು ಬೇಕು ಅಂತ ಹೇಳುತ್ತಂತೆ, ಅದು ಹೀರ್ಕೊಳ್ಳುವಂಥ ವ್ಯವಸ್ಥೆ ಅಲ್ಲೇ ಇದೆ. ಅದನ್ನೇ ಹಚ್ಚಿರುತ್ತೆ. ಸರ್ ನಿಮ್ಮಷ್ಟು ಓದಿಲ್ಲ, ಬರೀ SLC ಪಾಸು. ಬಟ್ ಒನ್ ಥಿಂಗ್, ಐ ಬೀನ್ ಆಲ್ ಓವರ್ ದ ವರ್ಲ್ಡ್. ಐ ಬೀನ್ ಆಲ್ ದ 6 ಕಾಂಟಿನೆಂಟ್. ನಾನು 19 ವರ್ಷ 6 ತಿಂಗಳು ಸರ್, ನಾನು ಲಂಡನ್ನಲ್ಲಿದ್ದಾಗ. And I was a senior engineer with no technical qualification. That has to be something in me. I was a senior engineer in a tech company. ಡಿಗ್ರಿಗಳಿಂದ ಜ್ಞಾನ ಬರಲ್ಲ ಬಿಡಿ ಸರ್. ಅದೇ ಬೇರೆ, ನಮ್ಮ ಡಿಗ್ರಿಗಳೇ ಬೇರೆ.